ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಕ್ಲಾಸ್ 9th ಅಲ್ಲಿ ಇದ್ದವರು ಈ ವರ್ಷ ಕ್ಲಾಸ್ 10th ಬಂದಿದ್ದೀರಾ, ಹೌದಾ? ಸೊ ಇವಾಗ ಹೋದ ವರ್ಷ 9th ಅಲ್ಲಿ ಇದ್ದವರು ಈ ವರ್ಷ ಕ್ಲಾಸ್ 10th ಬಂದಿದ್ದೀರಾ. ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ, ಹೌದಾ? ಈ ವರ್ಷ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತೆಲ್ಲ ನಿಮಗೆ ಇರುತ್ತೆ. ಆದರೆ ಈ ಕ್ಲಾಸ್ 10th ಮುಗಿಸಿರ್ತಾರಲ್ಲ, ಆ ಸ್ಟೂಡೆಂಟ್ಸ್ಗಳಿಗೆ ಒಂದು ಗೈಡೆನ್ಸ್ ಕೊಡೋದಕ್ಕೆ ಇವತ್ತಿನ ಈ ಒಂದು ಸೆಷನ್ ಇರುವಂಥದ್ದು ಸ್ಪೆಷಲಿ, ಹೌದಾ? ಅಂದರೆ ಏನು ಮ್ಯಾಮ್ ಈ ರೀತಿಯಾಗಿ ಹೇಳ್ತಿದ್ದೀರಾ ಅಂದರೆ, ಯೂಶಲಿ ಕ್ಲಾಸ್ 10th ಏನೋ ಮುಗಿಸ್ಬಿಡ್ತೀರಾ, ಒಳ್ಳೆ ರಿಸಲ್ಟು ನಿಮಗೆ ಬಂದಿರ್ತದೆ, ಹೌದಾ? ಆದರೆ ನೆಕ್ಸ್ಟ್ ಏನು ತಗೋಬೇಕು, ಹೌದಾ? ಈಗ ಕ್ಲಾಸ್ 9th ಮುಗಿದ್ರೆ 10th ಹೋಗ್ತಾರೆ, ಬೇರೆ ಏನೂ ದಾರಿ ಇಲ್ಲ, ಹೌದಾ? ಆದರೆ ಕ್ಲಾಸ್ 10th ಮುಗಿದ್ಮೇಲೆ ಎರಡ ಸಾಕಷ್ಟು ಹಾದಿ ಇದೆ, ಹೌದಾ? ಹಾಗಿದ್ರೆ ಯಾವುದಕ್ಕೆ ಹೋದರೆ ಚೆನ್ನಾಗೇ ಅಂತ ಯೂಶಲಿ ಆಸ್ ಎ ಸ್ಟೂಡೆಂಟ್ ನಮ್ಮ ತಲೆಯಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ವಾಟ್ ನೆಕ್ಸ್ಟ್ ಆಫ್ಟರ್ ಕ್ಲಾಸ್ 10th ಅಂತ ತುಂಬ ಜನ ಮಕ್ಕಳ ತಲೆಯಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಗೈಡೆನ್ಸ್ ಅಂತ ಅನ್ಕೋಬಹುದು, ಅಥವಾ ನನ್ನ ಕಡೆಯಿಂದ ಒಂದು ಸಜೆಷನ್ ಎಲ್ಲ ಕ್ಲಾಸ್ 10th ಮುಗಿಸಿರೋ ಸ್ಟೂಡೆಂಟ್ಸ್ಗಳಿಗೆ ಕೊಡೋದಕ್ಕೆ ನಾನು ಇವತ್ತು ಇಲ್ಲಿ ಇದ್ದೀನಿ. ಓಕೆ, ಫೈನ್. ಈಗ ಯೂಶಲಿ ನಾವು ಕ್ಲಾಸ್ 10th ಮುಗಿದ ಮೇಲೆ ಏನೆಲ್ಲ ನಮಗೆ ಸಿಚುಯೇಷನ್ಸ್ ಬರುತ್ತೆ ಅಂದರೆ, ತುಂಬ ಕಡೆ ಪೇರೆಂಟಲ್ ಪ್ರೆಷರ್ ಅಂತ ಹೇಳ್ಬೋದು. ಓಕೆ, ಎಲ್ಲರೂ ಪ್ರೆಷರೈಸ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಕೆಲವೊಂದು ಕಡೆ ಆ ರೀತಿ ಸಿಚುಯೇಷನ್ ಬರುತ್ತೆ. ಪೇರೆಂಟ್ಸಿಗೆ ಮಗ ಇಂಜಿನಿಯರ್ ಆಗಬೇಕು, ಮಗಳು ಇಂಜಿನಿಯರೇ ಆಗಬೇಕು ಅಂತ ಆಸೆ ಇರುತ್ತೆ, ಹೌದಾ? ಅಥವಾ ಡಾಕ್ಟರೇ ಆಗಬೇಕು, MBBS ಡಾಕ್ಟರ್ ಆಗಬೇಕು, ಇಲ್ಲ ಒಳ್ಳೆ ಸರ್ಜನ್ ಆಗಬೇಕು ಅಂತ ಆಸೆ ಇರುತ್ತೆ, ಇಲ್ಲ ನೀನು IAS ಆಫೀಸರ್ ಆಗಬೇಕು ಅಂತ ಆಸೆ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವ್ರು ಏನು ಮಾಡ್ತಾರೆ, ಯೂಶಲಿ ಪೇರೆಂಟ್ಸ್ಗಳು ನೀನು ಇದನ್ನೇ ಮಾಡು, ನಿನಗಿದು ಚೆನ್ನಾಗಿ, ನೀನು ಈ ರೀತಿ ಆಗಬೇಕು ಅಂತ ಹೇಳಿ ತಮ್ಮ ಒಂದು ಏನಂತ ಹೇಳ್ತೀವಿ, ಒಂದು ಡ್ರೀಮ್ ಏನಿರುತ್ತಲ್ಲ, ಮಕ್ಕಳು ಈ ರೀತಿ ಆಗಬೇಕು ಅಂತ, ಖಂಡಿತ ಅದು ಒಳ್ಳೆ ಡ್ರೀಮ್ ಅಂತಲೇ ಹೇಳ್ಬೋದು. ಅವ್ರು ಹೇಳೋದು ನಿಜ, ಹೌದಾ? ಕೆಲವೊಮ್ಮೆ ನಿಮಗೆ ಇಷ್ಟ ಇದ್ದರೆ ಅದು ತುಂಬ ಒಳ್ಳೆಯದು, ಆದರೆ ಅದಕ್ಕೆ ಅಗೇನ್ಸ್ಟ್ ಆಗಿ ನೀವಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ? ಇನ್ನೂ ಕೆಲವು ಸಲ ಏನಾಗುತ್ತೆ, ಫ್ರೆಂಡ್ಸ್ಗಳು ತಗೊಂತಿದ್ದಾರೆ, ನಾನು ಅದನ್ನೇ ತಗೊಂಡ್ಬಿಟ್ರೆ ಹೇಗೆ ಅಂತ ನೀವು ಯೋಚನೆ ಮಾಡ್ತೀರ. ಅಂದರೆ ನಿಮಗೆ ಕ್ಲಾರಿಟಿ ಇರಲ್ಲ, ಇದನ್ನು ತಗೊಂಡ್ರೆ ಚೆನ್ನಾಗ, ಇದನ್ನು ತಗೊಳ್ದೇ ಇದ್ರೆ ಚೆನ್ನಾಗ ಅನ್ನೋಂಥ ಕ್ಲಾರಿಟಿ ಇರಲ್ಲ. ಯಾರೋ ಹೇಳ್ತಿದಾರಪ್ಪ, ಅಥವಾ ಪೇರೆಂಟ್ಸ್ ಹೇಳ್ತಿದ್ದಾರೆ, ಅಥವಾ ಫ್ರೆಂಡ್ಸ್ ಹೇಳ್ತಿದ್ದಾರೆ, ರಿಲೇಟಿವ್ಸ್ ಹೇಳ್ತಿದ್ದಾರೆ, ಇದನ್ನೇ ತಗೊಳ್ಳೋ ಚೆನ್ನಾಗಿರುತ್ತೆ ನಿನಗೆ, ನೀನು ಇದನ್ನೇ ಮಾಡಿಬಿಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ತಾರೆ, ಹೌದಾ? ಅವ್ರು ಹೇಳಿದ್ರಲ್ಲ ಅಂತ ತಗೊಂತೀರ. ಆದರೆ ನಿಮಗೆ ಅದ್ರ ಬಗ್ಗೆ ಹಿಂದೆ ಮುಂದೆ ಏನೂ ಆಲೋಚನೆ ಇರಲ್ಲ, ತಗೋಬೇಕೋ ಬೇಡವೋ, ಒಂದು ಒಳಗಡೆ ಒಂದು ಅಧೈರ್ಯ ಇರುತ್ತೆ, ಅಥವಾ ಯು ಆರ್ ನಾಟ್ ಕಾನ್ಫಿಡೆಂಟ್ ಇನಫ್, ಏನೋ ಅದ್ರ ಬಗ್ಗೆ ಗೊತ್ತಿರಲ್ಲ, ಆದರೂ ತೊಗೊಂಡ್ಬಿಡ್ತೀರ. ಆದರೆ ಮುಂದೆ ಕೆರೀರ್, ಫ್ಯೂಚರಲ್ಲಿ ನೀವೇ ಅದನ್ನು ಅನುಭವಿಸ್ಬೇಕು, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಯಾವುದನ್ನ ತಗೋಬೇಕು ಅನ್ನೋದನ್ನ ನಾವೇ ಯೋಚನೆ ಮಾಡಬೇಕು ಅಂತ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ, ಹೌದಾ? ಯಾವಾಗಲೂ ನಿಮ್ಮ ಪ್ಯಾಷನ್, ನಿಮ್ಮ ಉತ್ಸಾಹ, ಯಾವುದಕ್ಕೆ ನೀವು ಫ್ಯಾಸಿನೇಟ್ ಆಗಿದ್ದೀರ, ಯಾವುದಕ್ಕೆ ನೀವು ಆಕರ್ಷಿತರಾಗಿದ್ದೀರ, ಯಾವುದರಲ್ಲಿ ನಿಮಗೆ ಸ್ಕಿಲ್ ಇದೆ, ಯಾವುದನ್ನು ನೀವು ಮಾಡಬಹುದು ಅಂತ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ನೀವು ಹೋಗಿ. ಏಕೆಂದರೆ ಇವತ್ತಿನ ದಿನದಲ್ಲಿ ಆಪರ್ಚುನಿಟೀಸ್ಗೆ ಕಡಿಮೆನೇ ಇಲ್ಲ, ಆಪರ್ಚುನಿಟೀಸ್ಗಳು ಸಾಕಷ್ಟಿದೆ. ಕೇವಲ ಸೈನ್ಸ್ ಸ್ಟೂಡೆಂಟಿಗೆ ಅಷ್ಟೇ ಅಪರ್ಚುನಿಟೀಸಾ? ಇಲ್ಲ. ಕಾಮರ್ಸ್ ಸ್ಟೂಡೆಂಟ್ಸಿಗೆ ಅಷ್ಟೇ ಅಪರ್ಚುನಿಟೀಸಾ? ಅದೂ ಅಲ್ಲ. ಆರ್ಟ್ಸ್ ಸ್ಟೂಡೆಂಟ್ಸಿಗೆ ಅಷ್ಟೇ ಅಪರ್ಚುನಿಟೀಸಾ? ಇಲ್ಲ. ಎಲ್ಲರಿಗೂ ಸಾಕಷ್ಟು ಆಂಪಲ್ ಆಫ್ ಅಪರ್ಚುನಿಟೀಸ್ ಆರ್ ಅವೈಲೇಬಲ್. ಹಾಗಿದ್ರೆ ಅವುಗಳು ಏನು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಓಕೆ, ಫೈನ್. ಸೊ ಯೂಶಲಿ ತುಂಬ ಜನ ಇವಾಗ ನೀವು ನೋಡಿರ್ತೀರಾ, ಇಂಜಿನಿಯರಿಂಗ್, ಹೌದಾ? ಎಲ್ಲೇ ನೋಡಿದ್ರೆ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್, ಒಂದು ಕಾಲದಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅಂದರೆ ಅಬಾಬಾಬಾಬಾ ಇಂಜಿನಿಯರ್ ಆಗಿದ್ದಾರೆ ಅಂತ ಹುಬ್ಬೇರಿಸ್ತಿದ್ರು ಜನಗಳು, ಹೌದಾ? ಹುಬ್ಬೇರಿಸೋದು ಅಂತಾರಲ್ಲ, ಅಂದರೆ ತುಂಬ ಸರಳ ಅಲ್ಲ ಅದು. ಯೂಶಲಿ ಜನರಲಿ ಎಲ್ಲರ ಮನೆಯಲ್ಲೂ ಇಂಜಿನಿಯರ್ಸ್ ಇರಲ್ಲ ಅಂತ. ಆದರೆ ಇವಾಗ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲೂ ಕೂಡ ಇಂಜಿನಿಯರ್ ಸಿಗ್ತಾರೇನೋ ಯೂಶಲಿ. ಅಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು, ಲಕ್ಷಗಟ್ಟಲೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಪ್ರತಿ ವರ್ಷ ಹೊರಗಡೆ ಬರ್ತಾರೆ ಪಾಸ್ಔಟ್ ಆಗಿ, ಹೌದಾ? ಆದರೆ ಕ್ಲಾಸ್ 10th ಮುಗಿದ ಮೇಲೆ ಏನೆಲ್ಲ ಅಪರ್ಚುನಿಟೀಸ್ಗಳು ಇದೆ ಅಂತ ನಿಮಗೆ ಗೊತ್ತಾದರೆ, ಇಫ್ ಯು ಆರ್ ಅವೇರ್ ಆಫ್, ದೆನ್ ನೀವು ಯಾರೋ ಏನೋ ಮಾಡ್ತಿದ್ದಾರೆ, ಅಥವಾ ಇವರು ಪ್ರೆಷರ್ ಮಾಡ್ತಿದ್ದಾರೆ, ನನ್ನ ಫ್ರೆಂಡ್ ಏನೋ ಹೇಳ್ತಿದ್ದಾಳೆ ಅಂತ ಹೋಗೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಯು ಆರ್ ಅವೇರ್,
ನಿಮಗೆ ಏನೆಲ್ಲ ಅಪರ್ಚುನಿಟೀಸ್ಗಳು ಇದೆ ಅಂತ ಗೊತ್ತಾದರೆ ಯು ಕ್ಯಾನ್ ಚೂಸ್ ದಟ್ ಪರ್ಟಿಕ್ಯುಲರ್ ಸ್ಟ್ರೀಮ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರನೇ ನೀವೇ ಡಿಸೈಡ್ ಮಾಡಿ ತಗೋಬೋದು. ಹೌದಾ? ಈಗ ಇಫ್ ವಿ ಟಾಕ್ ಅಬೌಟ್ ಸೈನ್ಸ್, ಒಂದು ವೇಳೆ ನೀವು ಸೈನ್ಸ್ ಸ್ಟ್ರೀಮಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈ ಸೈನ್ಸ್ ತಗೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ನೀವು ಕಾಮರ್ಸನ್ನು ಕೂಡ ಹ್ಯಾಂಡಲ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಡೀಲ್ ವಿತ್ ದ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಆರ್ಟ್. ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಸೈನ್ಸ್ ತಗೊಳೋದ್ರಿಂದ ಏನು ಉಪಯೋಗ? ಯೂಶಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ ಅಂದರೆ, ಆರ್ ಸ್ಪೆಷಲಿ ಇಫ್ ಐ ಟಾಕ್ ಅಬೌಟ್ ಮ್ಯಾಥಮೆಟಿಕ್ಸ್, ಖಂಡಿತ ನೀವು ಸೈನ್ಸನ್ನು ತಗೋಬಹುದು. ಹೌದಾ? ಫಿಸಿಕ್ಸ್, ಕೆಮಿಸ್ಟ್ರಿ ಓಕೆ ಇದೆ, ಮ್ಯಾಥಮೆಟಿಕ್ಸ್ ತುಂಬಾ ಇಷ್ಟ ಅಂದರೆ ಖಂಡಿತ ಯು ಕ್ಯಾನ್ ಗೋ ವಿತ್ ಸೈನ್ಸ್. ಅದ್ರ ಜೊತೆಗೆ ಬಯಾಲಜಿ ಕೂಡ ನಿಮಗೆ ಇಂಟ್ರೆಸ್ಟೆಡ್ ಆಗಿದೆ, ಅಥವಾ ಕಂಪ್ಯೂಟರ್ ಸೈನ್ಸ್ ನಿಮಗೆ ಇಂಟ್ರೆಸ್ಟ್ ಆಗಿದೆ ಅಂದರೆ ಇವೆಲ್ಲ ನಿಮಗೆ ಓಕೆ ನಾನು ಇದನ್ನು ಮ್ಯಾನೇಜ್ ಮಾಡಬಹುದು ಅಂತಾದರೆ ಯು ಕ್ಯಾನ್ ಗೋ ವಿತ್ ಸೈನ್ಸ್. ಹೋಗ್ತೀವಿ ರೀ, ಹೌದಾ? ಸೊ ಸೈನ್ಸ್ಗೇನೋ ಸೈನ್ಸ್ ಸ್ಟ್ರೀಮ್ನ ತಗೊತೀನಿ, ಅಲ್ಲಿಗೆ ಹೋಗ್ತೀನಿ. ಆದರೆ ಅಲ್ಲಿ ಹೋದ್ಮೇಲೆ ನನಗೆ ನೆಕ್ಸ್ಟ್ ಕೆರಿಯರಲ್ಲಿ ಏನೇನು ಅಪರ್ಚುನಿಟೀಸ್ ಇದೆ ಮ್ಯಾಮ್ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ ಪ್ರಶ್ನೆ. ಓಕೆ, ಸೊ ನೋಡಿ, ಇಫ್ ಯು ಆರ್ ಗುಡ್ ವಿತ್ ಮ್ಯಾಥಮೆಟಿಕ್ಸ್ ಯು ಕ್ಯಾನ್ ಗೋ ವಿತ್ ಇಂಜಿನಿಯರಿಂಗ್. ಇಂಜಿನಿಯರಿಂಗಲ್ಲಿ ಒಂದೇನ ಇರೋದು? ಇಲ್ಲ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ. ಹೌದಾ? ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೊಬೈಲ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಹೌದಾ? ಆ್ಯಂಡ್ ಲಾಟ್ ಮೆನಿ ಮೆಕೆಟ್ರಾನಿಕ್ಸ್, ತುಂಬ 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 ಬಯೋಟೆಕ್ನಾಲಜಿ ಕೂಡ ಇದೆ. ಇಂಜಿನಿಯರಿಂಗ್ ಇನ್ ಬಯೋಟೆಕ್ನಾಲಜಿ ಕೂಡ ಇದೆ. ಓಕೆ, ಸೊ ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಚೂಸ್ ಮಾಡಬಹುದು. ಇಂಜಿನಿಯರಿಂಗಿಗೆ ಹೋಗ್ಬೋದಾ? ಯು ಕ್ಯಾನ್ ಗೋ ವಿತ್ ಇಂಜಿನಿಯರಿಂಗ್. ಹೌದಾ? ಇಂಜಿನಿಯರಿಂಗಿಗೆ ನೀವು ಹೋಗ್ಬೋದು ಇಫ್ ಯು ಆರ್ ಗುಡ್ ವಿತ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಹೌದಾ? ಫಿಸಿಕ್ಸ್, ಕೆಮಿಸ್ಟ್ರಿ ಪರವಾಗಿಲ್ಲ, ಆದರೆ ಮ್ಯಾಥಮೆಟಿಕ್ಸ್ ಅಂತೂ ನಮಗೆ ಇಷ್ಟನೇ ಇಲ್ಲ. ಆದರೆ ಬಯಾಲಜಿ ಅಂದರೆ ನಂಗೆ ತುಂಬಾ ಇಷ್ಟ. ನಾನು ಬಯಾಲಜಿ ಕೇಳಬಲ್ಲೆ. ಬಯಾಲಜಿಯಲ್ಲಿ ಬರುವಂತಹ ಡಯಾಗ್ರಾಮ್ಸ್ಗಳು ನನಗೆ ತುಂಬಾ ಇಷ್ಟ. ನಾನು ತುಂಬ ಇಂಟ್ರೆಸ್ಟೆಡ್ ಆಗಿ ಒಂದು ಸಬ್ಜೆಕ್ಟ್ನ ಓದ್ತೀನಿ ಅಂತಾದರೆ ಯು ಕ್ಯಾನ್ ಗೋ ವಿತ್ ಮೆಡಿಸಿನ್. ಹೌದಾ? ಮೆಡಿಸಿನ್ ಫೀಲ್ಡಿಗೆ ಹೋಗ್ಬೋದು. ಮೆಡಿಸಿನಲ್ಲಿ MBBS ಮಾಡ್ಬೋದು, ಡೆಂಟಲ್ ಮಾಡ್ಬೋದು, ಆಯುರ್ವೇದಿಕ್ ಡಾಕ್ಟರ್ ಆಗ್ಬೋದು. ಓಕೆ, ದೆನ್ ಹೋಮಿಯೋಪತಿಕ್ ಡಾಕ್ಟರ್ ಆಗಬಹುದು. ಬರೀ ಇಷ್ಟೇನಾ? ನೋ, ಬಯೋಟೆಕ್ನಾಲಜಿ ಕೂಡ ಮಾಡಬಹುದು, ಪ್ಯಾಥಾಲಜಿ ಮಾಡ್ಬೋದು, ಬ್ಯಾಕ್ಟೀರಿಯಾಲಜಿ ಮಾಡ್ಬೋದು, BSc ಇನ್ ಅಗ್ರಿಕಲ್ಚರ್ ಮಾಡಬಹುದು. ಎಷ್ಟಿದೆ ನಿಮಗೆ. ಮೈಕ್ರೋಬಯಾಲಜಿ ಮಾಡ್ಬೋದು. ಇಫ್ ಯು ಆರ್ ಗುಡ್ ವಿತ್ ಬಯಾಲಜಿ, ನಿಮಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಓಕೆ, ಬಯಾಲಜಿ ನಿಮಗೆ ತುಂಬಾ ಇಷ್ಟ ಅಂದರೆ ಯು ಹ್ಯಾವ್ ಆಂಪಲ್ ಆಫ್ ಅಪರ್ಚುನಿಟೀಸ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೀವೇನು ಮಾಡ್ಬೋದು? ಮೆಡಿಸಿನಿಗೆ ಹೋಗ್ಬೋದು, ಮೆಡಿಸಿನ್ ಫೀಲ್ಡ್. ಸೊ ಮೆಡಿಸಿನ್ ಅಂತ ಅಂದರೆ ಕೇವಲ MBBS ಮಾಡಬೇಕು ಅಂತ ಏನಿಲ್ಲ. ನಾ ಇವಾಗ ತಾನೇ ಹೇಳಿದ್ನಲ್ಲ, ಯಾವುದೇ ಡಾಕ್ಟರ್ ಆಗ್ಬೋದು. ಹೋಮಿಯೋಪತಿ, ಆಲೋಪತಿ, ನ್ಯೂರೋಪತಿ, ದೆನ್ ಆಯುರ್ವೇದಿಕ್, ಬಯೋಟೆಕ್ನಾಲಜಿ ಮಾಡ್ಬೋದು, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಆಗಲೇ ನಾನು ಲಿಸ್ಟ್ ಮಾಡಿದ್ನಲ್ಲ, ಆ ರೀತಿ ಸಾಕಷ್ಟು ಅಪರ್ಚುನಿಟೀಸ್ ನಿಮಗೆ ಇದೆ. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್? ಸೊ ಒಂದು ವೇಳೆ ನಿಮಗೆ ಕೆಮಿಸ್ಟ್ರಿ ಇಷ್ಟ ಇದೆ ಅಂತ ಇಟ್ಕೊಳ್ಳಿ. ಸೊ ಕೆಮಿಸ್ಟ್ ಆಗ್ಬೋದು. ನೀವು BSc ಇನ್ ಕೆಮಿಸ್ಟ್ರಿ ತಗೊಂಡು ಕೆಮಿಸ್ಟ್ ಆಗ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲ, ನಿಮಗೆ BSc ಕೂಡ ಮಾಡಿಕೊಂಡು ಇಫ್ ಯು ಆರ್ ಇನಫ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್, ನೀವು ಒಳ್ಳೆ ಕಾಲೇಜಸ್ಗಳಿಗೆ ಟೀಚರ್ ಆಗಿ ಹೋಗ್ಬೋದು, ಲೆಕ್ಚರರ್ ಆಗಿ ಹೋಗ್ಬೋದು. ಹೌದಾ? ಅಂದರೆ ಮುಂದೆ ನಿಮಗೆ ಕೆರಿಯರಲ್ಲಿ ಒಳ್ಳೆ ಅಪರ್ಚುನಿಟೀಸ್ಗಳು ಇದೆ ಅಂತ ನಾನು ಹೇಳ್ತಿದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಇಷ್ಟು ಹೇಳಿದೆ. ನೀವು ಫಾರ್ಮಕಾಲಜಿ ಅಂತೀವಿ, ಅಂದರೆ ಈ ಮೆಡಿಸಿನ್ ಕಂಪ್ಲೀಟ್ ಆಗಿ ಮೆಡಿಕಲ್ ಶಾಪಲ್ಲಿ ನೀವು ನೋಡಿರ್ತೀರಲ್ಲ, ಅವರೆಲ್ಲ ಯೂಶಲಿ ದೇ ಆರ್ ಈ ಒಂದು ಏನಂತ ಹೇಳ್ತೀವಿ ಮೆಡಿಸಿನ್ಗಳನ್ನು, ಅದ್ರ ಬಗ್ಗೆ BSc ಇನ್ ಕೆಮಿಸ್ಟ್ರಿ ಮಾಡಿದ್ರು ಕೂಡ, ಅಥವಾ ಬಯಾಲಜಿ ನಿಮಗೆ ಮೇಜರ್ ಆಗಿದ್ರು ಕೂಡ, ನೀವು ಈ ಒಂದು ಕೆಮಿಸ್ಟ್ ಆದರೂ ಕೂಡ ಓಕೆ. ಸೊ ಫಾರ್ಮಕಾಲಜಿ ಮಾಡ್ಬೋದು. ಸಾಕಷ್ಟು ಅಪರ್ಚುನಿಟೀಸ್ ಇದೆ. ಅಷ್ಟೇ ಅಲ್ಲದೆ ಯು ಕ್ಯಾನ್ ಗೋ ವಿತ್, ಇಫ್ ಯು ವಾಂಟ್ ಟು ಜಾಯಿನ್ ಇಸ್ರೋ ಯು ಕ್ಯಾನ್ ಆಲ್ಸೋ ಗೋ ವಿತ್ ದ್ಯಾಟ್. ನಾಸಾಗೆ ಜಾಯಿನ್ ಆಗಬೇಕಾ? ಮಾಡ್ಬೋದು. ನಿಮಗೆ ಏನು ಬೇಕು ಎಲ್ಲ ಅಪರ್ಚುನಿಟೀಸ್ಗಳು ಸಿಗುತ್ತೆ. ಸೊ ಸೈನ್ಸ್ ತಗೊಂಡ್ರೆ ಪ್ರತಿಯೊಂದು ಕಡೆಗೂ ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಏನಂತ ಹೇಳ್ತೀವಿ, ಒನ್ ಆಫ್ ದ ಅಡ್ವಾಂಟೇಜ್ ಇಫ್ ಯು ಗೋ ವಿತ್ ಸೈನ್ಸ್ ಸ್ಟ್ರೀಮ್. ಸೈನ್ಸ್ ಅಷ್ಟೇನಾ ಹಾಗಿದ್ರೆ? ಸೈನ್ಸ್ ಅಷ್ಟೇ ತಗೋಬೇಕಾ? ನೋಡಿ, ಇಂಜಿನಿಯರಿಂಗ್ ಮಾಡಿರುವಂಥ ಸಾಕಷ್ಟು ಸ್ಟೂಡೆಂಟ್ಸ್ಗಳು, ಮೆಡಿಸಿನ್ ಫೀಲ್ಡಲ್ಲಿ ಇರುವಂಥ ಸಾಕಷ್ಟು ಸ್ಟೂಡೆಂಟ್ಸ್ಗಳು, ಅಥವಾ ಬೇರೆ 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 ಸ್ಟ್ರೀಮಲ್ಲಿ ಇರುವಂಥ ಸಾಕಷ್ಟು ಸ್ಟೂಡೆಂಟ್ಸ್ಗಳು
ನೋಡಿ, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇರೋರು ಕೂಡ UPSC ಮಾಡಿದ್ದಾರೆ, ಹೌದಾ, ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಬರೀತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸ್ಟ್ರೀಮ್, ನೀವು ಕಾಮರ್ಸ್ ಸ್ಟೂಡೆಂಟ್ಸು, ಸೈನ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸು, ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ, ಹೌದಾ. ಅಂದರೆ ನಾವು ಕೆಲವೊಮ್ಮೆ ಓದೋದೇ ಬೇರೆ, ನಾವು ಮಾಡೋ ಕೆಲಸನೇ ಬೇರೆ ಆಗುತ್ತೆ. ಹೇಗೆ ಅಂದರೆ ನಮ್ಮ ಪ್ಯಾಷನ್, ನಮ್ಮ ಉತ್ಸಾಹ, ನಮ್ಮ ಇಂಟ್ರೆಸ್ಟ್ ಆ ರೀತಿ ಮಾಡಿಸುತ್ತೆ. ಕರೆಕ್ಟ್ ಅಲ್ವಾ? ತುಂಬ ಜನ ಮಕ್ಕಳಿಗೆ ಇದು ಆಗಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಕಾಮರ್ಸ್ ಇಷ್ಟ ಇರುತ್ತೆ, ಆದರೆ ಯಾರ್ದೋ ಒತ್ತಾಯಕ್ಕೆ ನೀವು ಸೈನ್ಸ್ ತೊಗೊಂಡಿರ್ತೀರ. ಕರೆಕ್ಟಾಗಿ ಯೋಚನೆ ಮಾಡಿ ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಿ, ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಐ ಆಮ್ ಇನಫ್ ಇಂಟ್ರೆಸ್ಟೆಡ್, ನಾನು ಈ ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಾನು ಇಲ್ಲಿಗೆ ಹೋಗ್ತೀನಿ ಅಂತ. ಯಾವಾಗಲೂ ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಪ್ಯಾಷನಿಗೆ ತಕ್ಕ ಹಾಗೆ ನೀವು ಆ ಒಂದು ಸ್ಟ್ರೀಮ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್. ಸೊ ನಾನು ಆಗಲೇ ಹೇಳ್ದಾಗೆ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಸಿನ್ ಆಗಿರಬಹುದು, ಬಯೋಟೆಕ್ನಾಲಜಿಗೆ ನೀವು ಹೋಗ್ಬೋದು. ಯು ಕ್ಯಾನ್ ಗೋ ವಿತ್ ಬಯೋಟೆಕ್ನಾಲಜಿ, ಹೌದಾ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ಇಸ್ರೋ, ಯು ಕ್ಯಾನ್ ಜಾಯಿನ್ ಇಸ್ರೋ, ನಾಸಾಕ್ಕೆ ಹೋಗ್ಬೋದು. ಗೆಟ್ಟಿಂಗ್ ಇಟ್. ಸೊ ಈ ರೀತಿಯಾಗಿ ಅನೇಕ ಅಪೋರ್ಚುನಿಟೀಸ್, ಜಾಬ್ ಅಪೋರ್ಚುನಿಟೀಸ್ಗಳು ನಿಮಗೆ ಸಿಗುತ್ತೆ ಒನ್ಸ್ ಯು ಜಾಯಿನ್ ಸೈನ್ಸ್. ಓಕೆ, ಇಫ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಓಕೆ, ಸೊ ಕೇವಲ ಇಂಜಿನಿಯರಿಂಗ್ ಅಷ್ಟೇ ಇದೆ ಅನ್ನೋದನ್ನು ನೀವು ಬಿಟ್ಬಿಡ್ರಿ. ಈವನ್ ಯು ಕ್ಯಾನ್ ಬಿಕಮ್ ವೆಟರ್ನರಿ ಡಾಕ್ಟರ್. ಸೊ ಸಾಕಷ್ಟು ಅಪೋರ್ಚುನಿಟೀಸ್ಗಳು ಇವಾಗಿನ ಕಾಲದಲ್ಲಿ, ಇವಾಗಿನ ಟೈಮಲ್ಲಿ ನಿಮಗೆ ಇದ್ದೇ ಇದೆ. ಓಕೆ, ಸೊ ಇಫ್ ಐ ಟಾಕ್ ಅಬೌಟ್ ಕಾಮರ್ಸ್, ಮ್ಯಾಮ್ ಇಂಜಿನಿಯರಿಂಗು, ಮೆಡಿಸಿನ್ನು ಇವೆಲ್ಲ ಎಲ್ರಿಗೂ ಗೊತ್ತಿರುತ್ತೆ, ಸೈನ್ಸ್ ತೊಗೊಂಡ್ರೆ ಆಗ್ತಾರೆ. ಇವಾಗ ಕಾಮರ್ಸ್ ಬಗ್ಗೆ ಹೇಳ್ರಿ, ಹೌದಾ. ಸೈನ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಏಕೆಂದರೆ ನಮ್ಮ ಏರಿಯಾದೊಳಗೆ ಒಂದು 10 ಇಂಜಿನಿಯರ್ಗಳು ಸಿಗ್ತಾರೇನೋ, ಚಿಕ್ಕ ಏರಿಯಾ ಆದರೆ. ಏನೋ ದೊಡ್ಡ ಏರಿಯಾ ಆದರೆ ತುಂಬಾ ಮನೆಗೊಬ್ರು ಇಂಜಿನಿಯರ್ ಸಿಗ್ತಾರೆ. ಮ್ಯಾಮ್ ಅದನ್ನೇನು ಹೇಳ್ತೀರಾ? ಕಾಮರ್ಸ್ ಬಗ್ಗೆ ಮಾತಾಡ್ರಿ. ಒಂದು ವೇಳೆ ನಾನು ಕಾಮರ್ಸ್ ತೊಗೋಬೇಕು ಅಂದರೆ ಹೇಗಿರಬೇಕು, ನನಗೆ ಏನೇನು ಅಪೋರ್ಚುನಿಟೀಸ್ ಇದೆ ಅನ್ನೋದನ್ನ ಹೇಳ್ರಿ ಮ್ಯಾಮ್ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ, ಹೌದಾ. ಸೊ ಕಾಮರ್ಸ್ ಅಂತ ಅಂದ ತಕ್ಷಣ ವಾಣಿಜ್ಯ, ಕಮರ್ಷಿಯಲ್, ಇಫ್ ಯು ಆರ್ ಬಿಸ್ನೆಸ್ ಮೈಂಡೆಡ್, ನಿಮಗೆ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ. ಓಕೆ, ನೋಡಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈ ಒಂದು ನೀವು ಶಾಪ್ಗಳಲ್ಲಿ ಹೋಗಿರ್ತೀರ, ಅಥವಾ ಮಾಲಲ್ಲಿ ಹೋಗಿರ್ತೀರ, ಅಥವಾ ಯಾವುದಾದ್ರೂ ಒಂದು ಕೌನ್ಸಿಲಿಂಗ್ ಸ್ಟ್ರೀಮ್ ಕಡೆಗೆ ನೀವು ಕೌನ್ಸಿಲಿಂಗ್ ಬಗ್ಗೆ ನೀವು ಕೇಳಿರ್ತೀರ, ಹೌದಾ. ಸೊ ಅವರೆಲ್ಲ ಏನು ಅಂದರೆ ಮಾತಿನಲ್ಲಿ ತುಂಬ ಚಾಕಚಕ್ಯತೆ ಇರುತ್ತೆ. ಅಂದರೆ ಒಂದೇನಾದರೂ ವಸ್ತು ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಇಷ್ಟ ಇಲ್ದಿರೋರಿಗೂ ಕೂಡ ಯಾವ ರೀತಿ ಅವರಿಗೆ ಮನಸ್ಸು ಬರಬೇಕು, ಹೌದು ಇದನ್ನು ನಾನು ತೊಗೊಂಡ್ಬಿಟ್ರೆ ಚೆನ್ನಾಗೆ ಅಂತ, ಹೌದಾ. ಅವ್ರಿಗೆ ಏನು ಈ ವಸ್ತು ಬಗ್ಗೆ ಗೊತ್ತೇ ಇರಲ್ಲ. ಓಕೆ, ಆ ಒಂದು ವಸ್ತುನ ಒಬ್ರು ಯಾರಾದರೂ ತಗೊಳ್ಳೋ ರೀತಿ ಇವರು ಮೈಂಡನ್ನು ಡೈವರ್ಟ್ ಮಾಡ್ತಾರೆ ಅಂತ ಅಂದರೆ ಅದು ಅವ್ರ ಮಾತಿಂದ. ತಗೊಳ್ಳಿ ಮ್ಯಾಮ್ ಅಂತ ಹೇಳಿದರೆ ಯಾರೂ ತಗೊಳ್ಳಲ್ಲ. ಅವರು ಆ ಒಂದು ಮಾತಿನ ಒಂದು ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ಅಂತ ಏನಂತೀವಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿದ್ದರೆ, ಅಥವಾ ಅವರಿಗೆ ಒಂದು ಬಿಸ್ನೆಸ್ ಮಾಡುವಂಥ ಒಂದು ಸ್ಟ್ರಾಂಗ್ ಸ್ಕಿಲ್ ಇತ್ತು ಅಂದರೆ ಖಂಡಿತ ದೇ ಕ್ಯಾನ್ ಗೋ ವಿತ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್, ಹೌದಾ. ಅದು ಯಾವಾಗ ಸಾಧ್ಯ? ಇಫ್ ದೇ ಆರ್ ಸ್ಪೆಷಲಿ ಕಾಮರ್ಸ್ ಸ್ಟೂಡೆಂಟ್ಸ್, ಅವ್ರಿಗೆ ತುಂಬಾ ಹೇಳಿ ಮಾಡಿಸ್ದ ಹಾಗೆ, ಕರೆಕ್ಟ್ ಅಲ್ವಾ. ಸೊ ಕಾಮರ್ಸ್ ತಗೊಂಡ್ರೆ ಏನೆಲ್ಲ ಅಪೋರ್ಚುನಿಟೀಸ್ ಇದೆ? ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಬಿಕಮ್ ಚಾರ್ಟೆಡ್ ಅಕೌಂಟೆಂಟ್. ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಬಹುದು. ಯು ಕ್ಯಾನ್ ಬಿಕಮ್ ಅ ಚಾರ್ಟೆಡ್ ಅಕೌಂಟೆಂಟ್. ಓಕೆ, ಸೊ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ನಿಮಗೆ ಗೊತ್ತೇ ಇದೆ, ಒಳ್ಳೆ ಒಂದು ವ್ಯಾಲ್ಯೂ. CA ಮಾಡಿದರೆ ಚಾರ್ಟೆಡ್ ಅಕೌಂಟೆಂಟ್ ಆದರೆ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಸೊಸೈಟಿಯಲ್ಲಿ. ಇದನ್ನು ಬಿಟ್ಟರೆ ಇಷ್ಟೇನಾ ಅಂದರೆ ಯು ಕ್ಯಾನ್ ಗೋ ವಿತ್ ಡಿಜಿಟಲ್ ಮಾರ್ಕೆಟಿಂಗ್. ಯು ಕ್ಯಾನ್ ಗೋ ವಿತ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ಗೆ ಹೋಗ್ಬೋದು. ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಸೇಲ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ಮಾತಿನ ಕೌಶಲ್ಯ ಅಂದರೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್, ಕನ್ವಿನ್ಸಿಂಗ್ ಸ್ಕಿಲ್ ಇತ್ತು ಅಂದರೆ, ಸ್ಪೆಷಲಿ ಇಫ್ ದೇ ಆರ್ ಕಾಮರ್ಸ್ ಸ್ಟೂಡೆಂಟ್ಸ್, ದೇ ನೋ ಹೌ ಟು ಡೀಲ್ ವಿತ್ ದ ಪೀಪಲ್. ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ರೀತಿ ಈ ಒಂದು ಏನಂತ ಹೇಳ್ತೀವಿ, ಕಮರ್ಷಿಯಲ್ ಆಗಿ ನಾವು ಯಾವ ರೀತಿ ಮಾತಾಡಿದರೆ ಜನ ಈ ಒಂದು ಸೇಲ್ಸ್ ಆಗುತ್ತೆ ಅನ್ನುವಂಥ ಚಾಕಚಕ್ಯತೆ ಅವರಿಗೆ ಬರುತ್ತೆ. ಓಕೆ, ಸೊ ಸೇಲ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟಿಗೆ ನೀವು ಹೋಗ್ಬೋದು. ಓಕೆ, ದೆನ್ ಇದನ್ನು ಬಿಟ್ಟರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಯು ಕ್ಯಾನ್ ಗೋ ವಿತ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಓಕೆ, ಅಂದರೆ ಯು ಕ್ಯಾನ್ ಗೋ ವಿತ್ BBA, ಯು ಕ್ಯಾನ್ ಗೋ ವಿತ್ MBA, ಹೌದಾ. ಸೊ ಸಾಕಷ್ಟು ಅಪರ್ಚುನಿಟೀಸ್ಗಳು ನಿಮಗೆ ಇದೆ.
ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಆಲ್ಸೋ ಗೋ ವಿತ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಅದಕ್ಕೆ ಕೂಡ ನೀವು ಹೋಗ್ಬೋದು. ಸೊ ಕಾಮರ್ಸ್ ತಗೊಂಡ್ರೆ ಸಾಕಷ್ಟು ಅಪರ್ಚುನಿಟೀಸ್ ಇದೆ. ಈವನ್ ಯು ಕ್ಯಾನ್ ಗೋ ವಿತ್ ದ ಪ್ರೈವೇಟ್ ಸೆಕ್ಟರ್, ಬ್ಯಾಂಕ್ಸ್ಗಳೇನಿರ್ತಾವಲ್ಲ ಅಲ್ಲಿ ನೀವು ಜಾಬ್ ಅಪರ್ಚುನಿಟೀಸ್ನ ತಗೋಬೋದು. ಕ್ಯಾಶಿಯರ್ ಆಗೋ, ಇನ್ನೊಂದು ಮತ್ತೊಂದು ಸಾಕಷ್ಟು ಅಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ಮ್ಯಾನೇಜರ್ ಆಗೋ, ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್, ಅದೆಲ್ಲ ಸೆಕೆಂಡ್ರಿ. ಆದರೆ ಅಪರ್ಚುನಿಟೀಸ್ಗಳು ನಿಮಗೆ ಸಾಕಷ್ಟು ಇದೆ ಅಂತ ನಾನು ಹೇಳ್ತಿದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಸೈನ್ಸ್ ಆಯಿತು, ಕಾಮರ್ಸ್ ಬಗ್ಗೆನೂ ಸ್ವಲ್ಪ ಗೊತ್ತು, ಆದರೆ ಈ ಆರ್ಟ್ಸ್ ಬಗ್ಗೆ ತುಂಬ ಕಡಿಮೆ ಜನ ಗೊತ್ತಿರುತ್ತೆ, ಹೌದಾ? ಸೊ ಈ ಆರ್ಟ್ಸ್ನ ತಗೊಂಡ್ರೆ, ಒಂದು ವೇಳೆ ಆರ್ಟ್ಸ್ ಸ್ಟ್ರೀಮ್ನ ನಾವು ತಗೊಂಡ್ರೆ ನನಗೇನಪ್ಪ ಉಪಯೋಗ ಅಂತ, ಹೌದಾ? ಇಫ್ ಯು ಆರ್ ಇನಫ್ ಇಂಟ್ರೆಸ್ಟೆಡ್ ಇನ್ ಹಿಸ್ಟ್ರಿ ಆರ್ ಇಫ್ ಯು ಆರ್ ಇನಫ್ ಇಂಟ್ರೆಸ್ಟೆಡ್ ಇನ್ ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಯು ಕ್ಯಾನ್ ಗೋ ವಿತ್ ಆರ್ಟ್ಸ್. ನೀವು ಆರ್ಟ್ಸ್ನ ತಗೋಬಹುದು. ಆದರೆ ತಗೊಂಡ್ಮೇಲೆ ಏನಪ್ಪ ಉಪಯೋಗ? ನೀವು ಇಂಗ್ಲಿಷ್ ಲಿಟ್ರೇಚರ್ನ ಕಲಿಬಹುದು, ಹೌದಾ? ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಇಂಗ್ಲಿಷ್ ಲಿಟ್ರೇಚರ್, ಓಕೆ, ಎನಿ ಅದರ್ ಲಿಟ್ರೇಚರ್ಸ್, ಯು ಕ್ಯಾನ್ ಗೋ ವಿತ್ ಆರ್ಟ್ಸ್. ಅಷ್ಟೇ ಅಲ್ಲದೆ UPSC ನೀವು ನೋಡಿರ್ತೀರಾ. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ನಮ್ಮ ದೇಶದ ಏನು ಅತ್ಯುನ್ನತ ಒಂದು ಸೇವೆ ಅಂತ ಹೇಳ್ಬೋದು, ನಾಗರಿಕ ಸೇವಾ ಅಂತ ಹೇಳ್ತಾರೆ. IAS IPS ಆಫೀಸರ್ಸ್ಗಳು ಆಗೋರು, ಸ್ಪೆಷಲಿ ಇಫ್ ದೇ ಆರ್ ಫ್ರಮ್ ಆರ್ಟ್ಸ್, ದೇ ಕ್ಯಾನ್ ಈಸಿಲಿ ಕ್ರ್ಯಾಕ್ ದಟ್ ಎಕ್ಸಾಮ್. ಯಾಕೆ? ಬಿಕಾಸ್ ಅಲ್ಲಿ ಬರುವಂತಹ ಸಬ್ಜೆಕ್ಟ್ಸ್ಗಳು, ಎದರ್ ಇಟ್ ಈಸ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಾಗ್ರಫಿ ಆಗಿರಬಹುದು, ಹೌದಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು. ಆರ್ಟ್ಸ್ ಸ್ಟೂಡೆಂಟ್ ಆಗಿದ್ರಿ ಅಂದರೆ ಒಂದು ವೇಳೆ ನೀವು, ನಿಮಗೆ ಅಲ್ಲಿ ಬರುವಂತಹ ಈ ಒಂದು ಟಾಪಿಕ್ಸ್ಗಳಲ್ಲಿ ಇದ್ದೇ ಇರುತ್ತೆ, ಓಕೆ. ಸೊ ಆಪ್ಷನಲ್ ಟಾಪಿಕ್ಸ್ ಒಂದು ವೇಳೆ ನೀವು ತಗೊಂಡು ಆರ್ಟ್ಸ್ ಸ್ಟೂಡೆಂಟ್ ಆಗಿ ನೀವು ಹಿಸ್ಟ್ರಿ ಅಥವಾ ಪೊಲಿಟಿಕಲ್ ಸೈನ್ಸ್ ಏನಾದರೂ ಓದಿರ್ತೀರಾ ಅಂತ ಇಟ್ಕೊಳ್ಳಿ ಮೇಜರ್ ಆಗಿ, ಓಕೆ, ಅದನ್ನೇ ನೀವು ನಿಮ್ಮ UPSCಯಲ್ಲಿ ನೀವು ಅದೇ ಸಬ್ಜೆಕ್ಟನ್ನು ಆಪ್ಷನಲ್ ಆಗಿ ತಗೊಂಡು IAS ಆಫೀಸರ್ಸ್ಗಳಾಗ್ಬೋದು, IAS ಮಾಡ್ಬೋದು, IPS ಮಾಡಬಹುದು. ಈವನ್ ಯು ಕ್ಯಾನ್ ಗೋ ವಿತ್ ಜರ್ನಲಿಸಮ್, ಓಕೆ, ಯು ಕ್ಯಾನ್ ಗೋ ವಿತ್ ಜರ್ನಲಿಸಮ್ ಅಥವಾ ಮೀಡಿಯಾ. ಸೊ ಸಾಕಷ್ಟು ಅಪರ್ಚುನಿಟೀಸ್ಗಳಿದೆ ಇನ್ನೂ ಕೂಡ. ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಟೀಚರ್. ಟೀಚರ್ ಆಗಬೇಕು ಅಂದರೆ ಬರೀ ಆರ್ಟ್ಸ್ನೇ ತಗೋಬೇಕು ಅಂತಿಲ್ಲ. ಇಂಜಿನಿಯರಿಂಗ್ ಮಾಡಿರೋರು ಕೂಡ ಟೀಚರ್ ಆಗ್ತಾರೆ, ಲೆಕ್ಚರ್ಸ್ ಆಗ್ತಾರೆ, ಹೌದಾ? ಕಾಮರ್ಸ್ ತಗೊಂಡಿರೋರು ಕೂಡ ಲೆಕ್ಚರ್ಸ್ ಆಗ್ತಾರೆ, ಆರ್ಟ್ಸ್ ತಗೊಂಡಿರೋರು ಕೂಡ ಆಗ್ತಾರೆ. ಒಂದು ವಿಷಯ ನಾನು ಹೇಳ್ತೀನಿ, ಇಲ್ಲಿ ನಾವು ಯಾವ ಸ್ಟ್ರೀಮ್ನ ತಗೋಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡು. ನಿಮಗೆ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ? ನಿಮಗೆ ಫ್ಯಾಷನ್ ಡಿಸೈನಿಂಗ್ ಇಷ್ಟನಾ? ಟೆಕ್ಸ್ಟೈಲ್ಸ್ ಅಂದರೆ ಇಷ್ಟನಾ? ನಿಮಗೆ ಯಾವ್ದು ಇಷ್ಟ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದರ ಪ್ರಕಾರ ನೀವು ಮುಂದೆ ಹೋಗಿ. ಅರ್ಥ ಆಯ್ತಾ? ಸೊ ಪ್ರೆಷರೈಸ್ ಬೇಡ. ಅಪ್ಪ ಅಮ್ಮನ ಹತ್ರ ಮಾತಾಡಿ, ಇದು ನನಗೆ ಸರಿ ಅನಿಸುತ್ತೆ, ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಐ ವಾಂಟ್ ಟು ಡೂ ದಿಸ್, ಗೋ ವಿತ್ ದಟ್, ಓಕೆ. ಸೊ ಏನೇ ಮಾಡಿದ್ರು ಕೂಡ ನಿಮ್ಮ ಕೆರಿಯರ್ ಬಗ್ಗೆ ಮುಂದೆ ನಾನು ಇದನ್ನು ಮಾಡಬಲ್ಲೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಆ ಸ್ಟ್ರೀಮನ್ನು ನೀವು ಆಯ್ಕೆ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಐ ಬಿಲೀವ್ ಖಂಡಿತ ಈ ಒಂದು ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಕ್ಲಾಸ್ 10th ಮುಗಿಸಿರೋಂಥ ಮಕ್ಕಳಿಗೆ. ಓಕೆ, ಸರಿಯಾಗಿ ಯೋಚನೆ ಮಾಡಿ, ನಿಮಗೆ ಯಾವುದು ಇಷ್ಟನೋ, ನಿಮ್ಮ ಪ್ಯಾಷನ್, ನಿಮ್ಮ ಒಂದು ಖುಷಿ ಯಾವುದರಲ್ಲಿ ಇದೇನೋ ಅದಕ್ಕೆ ತಕ್ಕ ಹಾಗೆ ನೀವು ಸ್ಟ್ರೀಮನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಮತ್ತೆ ಸಿಗೋಣ. ಧನ್ಯವಾದಗಳು.